ಮತ್ತು ಕೆ ಎಸ್ದು ತುಂಬ ಜನ ಅಂದರೆ ಆಗಸ್ಟ್ 25 ಸೇಮ್ ಡೇ ಅಂದರೆ IBPS ಮತ್ತು UGCET ಎಕ್ಸಾಮ್ಸ್ ಇರೋದ್ರಿಂದ ನಾವು ಅಟ್ಲೀಸ್ಟ್ ಒಂದಿನ ಆದರೂ ಎಕ್ಸ್ಟೆಂಡ್ ಮಾಡಿಸ್ಲೇಬೇಕಂತ ನಾವು ಮಾತಾಡ್ತಾಯಿದ್ವಿ. ಒಂದಿನ ಆದರೂ ನಾವು ಎಕ್ಸ್ಟೆಂಡ್ ಅಟ್ಲೀಸ್ಟ್ 1 ವೀಕು ಇಲ್ಲ ಒಂದಿನ ಆದರೂ ಎಕ್ಸ್ಟೆಂಡ್ ಆಗಲೇಬೇಕು. ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗಬಾರ್ದು. ಅದ್ರ ಆ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡಿಸೋದಕ್ಕೋಸ್ಕರ ಇವತ್ತು ಕೂಡ ನಾವು ಪ್ರಿಯಾಂಕ್ ಖರ್ಗೆ ಸರ್ ಭೇಟಿ ಮಾಡ್ತಿದ್ವಿ. ಇವತ್ತು ಸಂಜೆ CM ಸರ್ ಭೇಟಿ ಮಾಡ್ತೀವಿ. ಮತ್ತು ನಾವು KPSCಗೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ. ಮತ್ತು DPR ಸೆಕ್ಷನ್ ಅದರ DPR ಸೆಕ್ರೆಟ್ರಿ ರಣದೀಪ್ ಸರ್ಗೆ ಅವ್ರಿಗೂ ನಾವು ಲೆಟ್ರ್ ಕೊಟ್ಟು ಅವ್ರ ಕಡೆಯಿಂದನೂ ಇದು ಮಾಡ್ತೀವಿ. ಇವತ್ತು ನಮ್ಮ ಅಸೋಸಿಯೇಷನಿಂದ ಹೈಕೋರ್ಟ್ಗೆ ರಿಟ್ ಫೈಲ್ ಮಾಡ್ತಾಯಿದ್ದೀವಿ ಮ್ಯಾಂಡಮಸ್ಸು KPSC ವಿರುದ್ಧ. ಇನ್ ಕೇಸ್ ಏನಾದರೂ ಒಂದು ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗಬಾರ್ದು. ಯಾಕೆಂದರೆ ಅಟ್ಲೀಸ್ಟ್ ಒಂದಿನ ಆದ್ರೂ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ನೀವು ಅಷ್ಟು ಮಾಡೋದೇ ಅಂತಾದರೆ KPSCಲಿ ಎಷ್ಟೊಂದು ನೋಟಿಫಿಕೇಷನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿದೆ. ಎವ್ರಿ ಟೈಮ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀರಾ. ಈ KS ಅಲ್ಲಿ ನಿಮ್ಗೆ ಎಷ್ಟು ಕರಪ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆ ಥರ ಏನಾದರೂ ಆಯ್ತು ಅಂದರೆ ನೀವು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾರೇ ಕರಪ್ಷನ್ ಮಾಡಿದ್ರು ಕಂಬಿ ಎಣ್ಸೋದಂತೂ ಗ್ಯಾರಂಟಿ ಇದೆ. ನೀವು ಅಷ್ಟು ಈಸಿ ಅಲ್ಲ. ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಾದರೆ ಎಷ್ಟೊಂದು ರಿಸಲ್ಟ್ಸ್ ಬಿಡೋದಿದೆ, ಅದು ಮಾಡಿ. CET ರಿಸಲ್ಟ್ಸು ಎಷ್ಟು ಡೇಟ್ ಕೊಟ್ಟಿದ್ದೀರಾ ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ವೀಕ್ ಅಂತ ಆಲ್ಮೋಸ್ಟ್ 6 ತಿಂಗಳಿಂದ ಡೇಟ್ ಮುಂದೆ ಹೋಗ್ತಾನೆ ಇದೆ. ದಯವಿಟ್ಟು ಆ ರಿಸಲ್ಟ್ಸ್ ಎಲ್ಲ ಫಸ್ಟ್ ಬಿಡೋದು ಕಲೀರಿ. ಮತ್ತು ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಸ್ಟೂಡೆಂಟ್ಸು ನಿಮಗೆ ಗೊತ್ತಿರಬೇಕು, ಸಾವಿರಾರು ಜನ ಸ್ಟೂಡೆಂಟ್ಸು ಆ ಒಂದು ಎಕ್ಸಾಮ್ಸು ಎರಡಕ್ಕೂ ಅಪ್ಲೈ ಮಾಡಿದ್ದಾರೆ. ಕನ್ನಡದಲ್ಲಿ ಫಸ್ಟ್ ಟೈಮು IBPS ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಮತ್ತು ಜನವರಿಲೇ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ IBPSC ಅವರು. ಆ ಒಂದು ಡೇಟ್ ಇದು ಮಾಡ್ತೀವಿ ಅಂತ, ಇದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ. ನೀವು ಇವಾಗ ಜುಲೈಯಲ್ಲಿ ನೀವು ಎಕ್ಸಾಮ್ಸು 25 ಇದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅಟ್ಲೀಸ್ಟ್ ನೀವು ಇವತ್ತೇ ಡಿಸೈಡ್ ಮಾಡ್ಕೊಳ್ಳಿ. ನಾಳೆ ಕ್ಯಾಬಿನೆಟ್ಟಲ್ಲಿದ್ದು ಚರ್ಚೆ ಆಗುತ್ತೆ. ಆ ಡೇಟ್ ಎಕ್ಸ್ಟೆಂಡ್ ಆಗಲೇಬೇಕು. ಇದು ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ನ್ಯಾಯ ದೊರಕಿಸ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.